ಮಾರ್ನಿಂಗ್. ಇದು 31 ಜಿಲ್ಲೆ 31 ಸುದ್ದಿ. ನಾನು ಶರ್ಮತಾ ಶೆಟ್ಟಿ. ನಾನು ಧನುಶ್ರೀ ಪೂಜಾರಿ. ಇದೀಗ ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನು ನೋಡ್ತಾ ಹೋಗೋಣ. ಪಹಲ್ಗಾಮ್ ಮೇಲೆ ದಾಳಿ ನಡೆಸಿದ ಉಗ್ರರ ಮೇಲೆ ಕ್ರಮಕ್ಕೆ ಸೇನೆಗೆ ಪ್ರಧಾನಿ ಮೋದಿ ಪರಮಾಧಿಕಾರವನ್ನು ಕೊಟ್ಟಿದ್ದಾರೆ. ಟಾರ್ಗೆಟ್ ಹಾಗೂ ಟೈಮ್ ನಿಮ್ಮದೇ. ನಿಮಗೆ ಹೇಗನ್ಸುತ್ತೆ ಹಾಗೆಯೇ ಕಾರ್ಯಾಚರಣೆ ಮಾಡಿ. ಆಪರೇಷನ್ ನಲ್ಲಿ ನಮ್ಮ ಹಸ್ತಕ್ಷೇಪವೇನೂ ಇರಲ್ಲ. ಒಟ್ಟಲ್ಲಿ ಉಗ್ರರು ಹಾಗೂ ಉಗ್ರರಿಗೆ ಕುಮ್ಮಕ್ಕು ನೀಡಿದ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಿ ಅಂತ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ನಿನ್ನೆ ದೆಹಲಿಯ ಪ್ರಧಾನಿ ಮೋದಿ ಅವರ ಸರ್ಕಾರಿ ನಿವಾಸದಲ್ಲಿ ರಾಜನಾಥ್ ಸಿಂಗ್, ಸಿಡಿಎಸ್ ಹಾಗೂ ಮೂರೂ ಸೇನೆಗಳ ಮುಖ್ಯಸ್ಥರ ಜೊತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದರ ಕುರಿತಂತೆ ಘೋಷಣೆಯನ್ನ ಮಾಡಲಾಗಿದೆ. ಭಾರತೀಯ ಸೇನೆಯ 3 ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ವಾಧಿಕಾರ ಘೋಷಣೆ ಹಿನ್ನೆಲೆಯಲ್ಲಿ ಸೇನೆ ವಿಜಯವಾಗಲೆಂದು ಬೆಳಗಾವಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ನಗರದ ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು. ಮಹಾನಗರ ಪಾಲಿಕೆ ಸದಸ್ಯ ಶಂಕರ್ ಪಾಟೀಲ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಭಾರತ ಯುದ್ಧಕ್ಕೆ ಹೋದರೆ ಗೆದ್ದು ಬರಲಿ ಅಂತ ಪ್ರಾರ್ಥನೆ ಸಲ್ಲಿಸಲಾಗಿದೆ. ಪ್ರಧಾನಿ ಮೋದಿ ಅವರನ್ನ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಸೇನಾ ಮುಖ್ಯಸ್ಥರು ಹಾಗೂ ಅಮಿತ್ ಶಾ ಜೊತೆ ಸಭೆ ನಡೆಸಿದ ಬಳಿಕ ಪ್ರತ್ಯೇಕವಾಗಿ ಮೋದಿ ಅವರನ್ನ ಮೋಹನ್ ಭಾಗವತ್ ಭೇಟಿಯಾಗಿ ಕೆಲ ಹೊತ್ತು ಚರ್ಚೆಯನ್ನು ಮಾಡಿದ್ದಾರೆ. ಸೇನಾ ಭದ್ರತಾ ಸನ್ನದ್ಧತೆಯ ಬಗ್ಗೆ ಪರಿಶೀಲನೆ ಮಾಡೋಕೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಸರಣಿ ಸಭೆಗಳು ನಡೆಯಲಿವೆ. ರಾಷ್ಟ್ರೀಯ ಭದ್ರತೆಯ ಕುರಿತು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇಂದು ಸಚಿವ ಸಂಪುಟ ಸಭೆ ಸೇರಿ ಹಲವು ಸಭೆಗಳು ನಡೆಯಲಿರುವಂತಹದ್ದು. ಪಹಲ್ಗಾಮ್ ದಾಳಿ ಬಗ್ಗೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ. ಈ ಮಧ್ಯೆ ಪಾಕ್ಗೆ ತಕ್ಕ ತಿರುಗೇಟು ನೀಡಬೇಕು ಅನ್ನೋ ನಿಲುವು ಭಾರತದಲ್ಲಿ ಕೇಳಿ ಬರ್ತಾ ಇದೆ. ಈ ಎಲ್ಲ ವಿಚಾರದ ನಡುವೆ ವಿಶ್ವಸಂಸ್ಥೆಯ ಮುಖ್ಯಸ್ಥ ಆಂಟೋನಿ ಗುಟೆರಸ್ ಭಾರತ ಹಾಗೂ ಪಾಕ್ ನಾಯಕರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ಗೆ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ಗೆ ಕರೆ ಮಾಡಿದಂತ ಆಂಟೋನಿ ಎರಡೂ ದೇಶಗಳು ಪ್ರತ್ಯೇಕವಾಗಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿಕೋರರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ವಿಶ್ವಸಂಸ್ಥೆಯ ಮುಖ್ಯಸ್ಥ ಪ್ರತಿಪಾದಿಸಿದ್ದಾರೆ. ಇನ್ನು ಅಮೆರಿಕದ ರಕ್ಷಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಎಲ್ಬ್ರಿಡ್ಜ್ ಕಾಲ್ಬಿ ಅವರು ಅಮೆರಿಕದಲ್ಲಿರುವಂತಹ ಭಾರತದ ರಾಯಭಾರಿಯನ್ನ ಭೇಟಿಯಾಗಿದ್ದಾರೆ. ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರಾ ಅವರನ್ನ ಭೇಟಿಯಾಗಿರೋದು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಮುಂದಿನ 24ರಿಂದ 36 ಗಂಟೆಗಳ ಒಳಗಾಗಿ ಭಾರತ ಪಾಕ್ ಮೇಲೆ ಯುದ್ಧ ಮಾಡಲಿದೆ ಅಂತ ಪಾಕ್ ಸಚಿವ ಅತಾವುಲ್ಲಾ ತರಾರ್ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಯುದ್ಧ ಮಾಡಲಿದೆ. ಪಹಲ್ಗಾಮ್ ದಾಳಿಗೆ ಪಾಕ್ ಕಾರಣ ಎಂದು ಭಾರತ ಹೇಳ್ತಾ ಇದೆ. ಆದರೆ ಸ್ವತಃ ಪಾಕಿಸ್ತಾನವೇ ಭಯೋತ್ಪಾದನೆಗೆ ಬಲಿಪಶುವಾಗಿದೆ. ಜನರ ಭಾವನೆಗಳನ್ನ ಭಾರತ ಅರ್ಥ ಮಾಡಿಕೊಳ್ತಿಲ್ಲ. ಪಾಕಿಸ್ತಾನ ಎಂದಿಗೂ ಭಯೋತ್ಪಾದನೆಯನ್ನ ಖಂಡಿಸುತ್ತೆ ಅಂತ ಹೇಳಿದರು. ಪಾಕಿಸ್ತಾನ್ has credible intelligence that India intends carrying out military action against Pakistan in the next 24 to 36 hours on the pretext of baseless and concocted allegations of involvement in the Pahalgam incident. Indian self-assumed hubristic role of judge, jury and executioner in the region is reckless and vehemently rejected. Pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open-heartedly
offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. ಪಹಲ್ಗಾಮ್ ದಾಳಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡದಂತೆ ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ನಾಯಕರಿಗೆ ಖಡಕ್ ಸೂಚನೆಯನ್ನ ರವಾನೆ ಮಾಡಿದೆ. ಈ ಬಗ್ಗೆ ಪತ್ರ ಬರೆದಿರುವಂತಹ ಎಐಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್, ಪಹಲ್ಗಾಮ್ ದಾಳಿ ವಿಚಾರದಲ್ಲಿ ಎಲ್ಲರೂ ಸಭ್ಯತೆಯನ್ನ ಕಾಪಾಡಬೇಕು. ವಕ್ತಾರರು ನೀಡುವಂತಹ ಹೇಳಿಕೆ ಸಿಡಬ್ಲ್ಯೂಸಿಯ ನಿರ್ದೇಶನಕ್ಕೆ ಅನುಸಾರವಾಗೇ ಇರಬೇಕು. ಸಿಡಬ್ಲ್ಯೂಸಿ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ರಾಷ್ಟ್ರದ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ. ಈ ಸಂದರ್ಭದಲ್ಲಿ ನಾವು ಸಂಯಮದಿಂದ ವರ್ತಿಸಬೇಕು. ದೇಶದ ಜೊತೆ ನಾವೆಲ್ಲರೂ ನಿಲ್ಲಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಿ ಮೋದಿಯ ತಲೆಯಿಲ್ಲದ ಫೋಟೋ ಪೋಸ್ಟ್ ಮಾಡಿದ್ದ ಕಾಂಗ್ರೆಸ್ ಎಚ್ಚರಿಕೆ ವಹಿಸದಂತೆ ಕಾಣಿಸ್ತಾ ಇದೆ. ಮೋದಿ ಗಾಯಬ್ ಎಂಬ ಪೋಸ್ಟ್ ಅನ್ನು ಡಿಲೀಟ್ ಮಾಡಿರುವಂತದ್ದು ಬಿಜೆಪಿಯ ನಾಯಕರು ಕಾಂಗ್ರೆಸ್ ಮೇಲೆ ಸಾಲು ಸಾಲಾಗಿ ಮುಗಿಬಿದ್ದ ಮೇಲೆ ಕಾಂಗ್ರೆಸ್ ಮೋದಿ ಗಾಯಬ್ ಎಂಬ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಲಾಗಿದೆ. ಸಿಎಂ ಪಾಕಿಸ್ತಾನ ಧ್ವಜ ಹಿಡಿದು ಡ್ಯಾನ್ಸ್ ಮಾಡ್ತಿರುವುದನ್ನ ಎಐ ಮೂಲಕ ನಕಲಿ ವಿಡಿಯೋ ಸೃಷ್ಟಿ ಮಾಡಿ ನಮ್ಮ ಮೋದಿ ಎಂಬ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹರಿಬಿಟ್ಟಿದ್ದಾರೆ. ಸದ್ಯ ವಿಡಿಯೋ ವೈರಲ್ ಆಗ್ತಿದ್ದಂತೆ ಸಿಎಂ ಉಪ ಕಾರ್ಯದರ್ಶಿ ಅರುಣ್ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದು ಎಫ್ಐಆರ್ ದಾಖಲಾಗಿದೆ. ಪಾಕಿಸ್ತಾನದ ಮೇಲೆ ಯುದ್ಧದ ಅಗತ್ಯತೆ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದ ಸಿಎಂ ಹೇಳಿಕೆಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ, ನಾಳೆಯೇ ಯುದ್ಧ ಆರಂಭ ಮಾಡಿ ಸಂಜೆ ಮುಗಿಸ್ಲಿ, ನಮಗೆ ಏನೂ ಅಭ್ಯಂತರ ಇಲ್ಲ. ಯುದ್ಧ ಬೇಕು ಬೇಡ ಅಂತ ಹೇಳೋಕೆ ಸಿಎಂ ಅವರು ಕಮಾಂಡ್ರಾ, ಲೆಫ್ಟಿನೆಂಟ್ ಕಮಾಂಡ್ರಾ, ಯುದ್ಧವಾದ್ರೆ ಆರ್ಥಿಕವಾಗಿ ಏನು ತೊಂದರೆ ಆಗುತ್ತೆ ಅದನ್ನು ಹೇಳಿದ್ದಾರೆ. ಅವಶ್ಯಕತೆ ಇದ್ರೆ ಯುದ್ಧ ಮಾಡಬಹುದು, ಅದರಲ್ಲಿ ನಮ್ಮನ್ನು ಕೇಳೋದು ಏನಿದೆ ಅಂತ ಹೇಳಿದ್ದಾರೆ. ಆರ್ಥಿಕವಾಗಿ ಹಿನ್ನಡೆ ಆಗ್ತೈತೆ. ಇವರಿಲ್ಲ ಕೂತು ಹೇಳೋರು ಇವ್ರು ಯಾರು ಯುದ್ಧ ಅಲ್ಲಿ ಆಡೋಕೆ ಹೋಗೋದಿಲ್ಲ. ಯುದ್ಧ ಆಡಿ ಅಂತ ಹೇಳೋರ ನಾಳೆ ಅದು ಎಷ್ಟು ಸಮಸ್ಯೆ ಆಯ್ತು ಅವ್ರಿಗೇನು ಗೊತ್ತು. ಮಾಡಲಿಕ್ಕೆ ಸ್ವತಂತ್ರ ಇದ್ದಾರೆ ಅವರು. ಮಾಡಲಿ ಎಲ್ಲ ಮಾಡಿ ನಾಳೆ ಸ್ಟಾರ್ಟ್ ಮಾಡಲಿ. 8 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ಲಿ. ಯಾರು ಮಾಡಿದ್ರೆ ಅವ್ರಿಗೆ ಸಿದ್ದರಾಮಯ್ಯ ಯಾಕೆ ಹಾಕೋದು? ಅವ್ರು ಏನು ಹೇಳಿದ್ದಾರೆ? ಅವ್ರು ಆರ್ಥಿಕ ತಜ್ಞರ, ಆರ್ಥಿಕ ಗೊತ್ತಿದೆ ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ. ಆಧಾರದ ಮೇಲೆ ಹೇಳ್ರೆ ಇವರು ಯುದ್ಧ ಬೇಡ ಅಂತಾರೆ. ನಮ್ಮ ಕಡೆ ಏನಿಲ್ಲ ಮಾಡೋರು ಅವರು. ನಾಳೆ ಮಾಡಲಿ 8 ಗಂಟೆಗೆ ಬೆಳಗ್ಗೆ. ಯೂಶ್ವಲಿ 8 ಗಂಟೆಗೆ ಬಿದ್ದು ಸ್ಟಾರ್ಟ್ ಆಗ್ತೈತೆ ಯಾವಾಗಲೂ ಮಾರ್ನಿಂಗ್ ಸನ್ರೈಸ್ ಆದಮೇಲೆ. 8 ಗಂಟೆ ಸ್ಟಾರ್ಟ್ ಮಾಡಲಿ, 6 ಗಂಟೆವರೆಗೆ ಸಾಯಂಕಾಲ ಡೈಲಿ ಯುದ್ಧ ಆಗೋದು. ಯುದ್ಧ ಮಾಡುವ ಅಗತ್ಯತೆ ಇಲ್ಲ ಎಂಬ ಸಿಎಂ ಹೇಳಿಕೆಗೆ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಪಾಕಿಸ್ತಾನಕ್ಕೆ ಕಳಿಸೋದು ಒಳ್ಳೆಯದು, ಮುಸ್ಲಿಮರ ಪರವಾಗಿ ನಿಲುವು ವ್ಯಕ್ತಪಡಿಸೋದು ಸರಿಯಲ್ಲ. ಇಂತಹ ಹೇಳಿಕೆ ಕೊಡದಂತೆ ಈಗಾಗಲೇ ಹೈಕಮಾಂಡ್ ವಾರ್ನಿಂಗ್ ಅನ್ನು ಕೊಟ್ಟಿದೆ. ಇದನ್ನು ಸಿಎಂ ಹಾಗೂ ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಸಿದ್ದರಾಮಯ್ಯ ಸ್ಟ್ಯಾಂಡು ಯುದ್ಧ ಮಾಡಬೇಡ್ರಿ ಅಂತಾರೆ. ಇದು ಯಾರು ಹೇಳಿದ್ರು? ಯುದ್ಧ ಮಾಡಬೇಕು ಬೇಡ ಅನ್ನೋದು ನಿರ್ಧಾರ ಮಾಡೋದು ಕೇಂದ್ರ ಸರ್ಕಾರ, ಮೋದಿಯವ್ರ ಸರ್ಕಾರ. ಅವ್ರು ಇನ್ನೂ ಅದ್ರ ಬಗ್ಗೆ ಯಾವುದೂ ನಿರ್ಧಾರ ಮಾಡಿಲ್ಲ. ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನೀವು ಯುದ್ಧ ಮಾಡಬೇಡ್ರಿ ಅಂತಂದರೆ ಇದು ಏನಾಗ್ತದೆ? ನೆಗೆಟಿವ್ ಥಿಂಕಿಂಗು ಪಾಕಿಸ್ತಾನಲ್ಲಿ. ಅದಕ್ಕಾಗಿ ಪಾಕಿಸ್ತಾನದಲ್ಲಿ ಸಿದ್ದರಾಮಯ್ಯ ಭಾಳ ಪಾಪ್ಯುಲರ್ ಆಗ್ತಾಯಿದ್ದಾರೆ. ಅದಕ್ಕೆ ನಮ್ಮ ಮೊನ್ನೆ ಹೇಳಿದೆ ಬೆಳಗಾವದಲ್ಲಿ, ಅವರು ಸಿದ್ದರಾಮಯ್ಯವರು ಪಾಕಿಸ್ತಾನ ಕಳಿಸಿಬಿಟ್ರೆ ಭಾಳ ಒಳ್ಳೇದಾಗ್ತದೆ ಅಂತೇಳಿ. ಅದಕ್ಕೆ ನಾನು ಹೇಳಿದೆ ಇವತ್ತು ಮಲ್ಲಿಕಾರ್ಜುನ ತುಮಕೂರಿನಲ್ಲಿ ಅಕ್ರಮವಾಗಿ ಪಾಕಿಸ್ತಾನಿಗಳು ನೆಲೆಸಿದ್ದಾರೆ ಅಂತ ಹೇಳಿ ಮಾಜಿ ಸಚಿವ ಸೊಗಡು ಶಿವಣ್ಣ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. ತುಮಕೂರಿನಲ್ಲಿ ಈ ಕುರಿತಂತೆ ಮಾತನಾಡಿರುವ ಅವರು, ಮದುವೆಯಾಗಿ ಬಂದ 3 ಮಹಿಳೆಯರಷ್ಟೇ ಅಲ್ಲ, ಅವರನ್ನು ಹೊರತುಪಡಿಸಿ ಅಕ್ರಮವಾಗಿ ಇನ್ನೂ ಪಾಕಿಗಳು ನೆಲೆಸಿದ್ದಾರೆ. ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಇಲ್ಲಿಯ ನಿವಾಸಿಗಳಂತೆ ವಾಸ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಅಂತವರನ್ನ ಗುರುತಿಸಿ ಗಡೀಪಾರು ಮಾಡಬೇಕು ಅಂತ ಹೇಳಿ ಸೊಗಡು ಶಿವಣ್ಣ ಆಗ್ರಹ ಮಾಡಿದ್ದಾರೆ. ಆಧಾರ್ ಕಾರ್ಡು, ಆಮೇಲೆ ಇವು ಪಾನ್ ಕಾರ್ಡು ಅವನ್ನೆಲ್ಲನ ರೇಷನ್ ಕಾರ್ಡು ಇವನ್ನೆಲ್ಲನ ಬೋಗಸ್ ಮಾಡವ್ರೆ. ಅದನ್ನೆಲ್ಲ ಬಾಂಗ್ಲಾದೇಶಗಳು ಬಂದವ್ರೆ. ಆ ಬಾಂಗ್ಲಾದೇಶದಾಗ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೇಕಲ್ವಾ? ಅಲ್ಲಪ್ಪ, ಇವತ್ತು ಲಕ್ಷಗಟ್ಟಲೆ ಜನ ಇಲ್ಲಿ ತುಮಕೂರಾಗವ್ರೆ, ಏನೋ ಮುಸಲ್ಮಾನ್ ಬಂಧುಗಳು. ಅದರೊಳಗೆ ಯಾವ ಊರಾಗೆ ಎಲ್ಲೆಲ್ಲಿ ಏನೇನೋ ಯಾರೋ ಅವ್ರಿಗೇನು ಗೊತ್ತಿಲ್ಲ. ಈಗ ಅವರೆಲ್ಲ ಇವಾಗೆಲ್ಲ ಹುಡುಕ್ತಾರೆ, ಗೊತ್ತಾಗುತ್ತೆ. ಗೊತ್ತಾದಾಗೆ ಮಸೀದಿಗೆ ಹೋಗಿ ನಾನೇ ಅಲ್ಲಪ್ಪ, ಮಸೀದಿಗೆ ಹೋಗಿ ನಾನೇ ಮೌಲ್ಯಗಳಿಗೆ ಹೇಳಿದ್ದೀನಿ,
ಸ್ವಲ್ಪ ಇದನ್ನೆಲ್ಲ ಅಬ್ಸರ್ವ್ ಮಾಡಿ. ನೋಡಪ್ಪ, ನಮ್ಮ ಹಿಂದೂಗಳು ಸ್ವಾಮಿಗಳು ಇದ್ದಂಗೆ ನೀವು ಮೌಲ್ಯಗಳು ಇದನ್ನೆಲ್ಲ ತಲೆ ಒಳಗೆ ಇಟ್ಕೊಂಡು ದೇಶ ಸಮಾಜದೊಳಗೆ ಒಳ್ಳೆಯದಾಗಿ ಹುಡುಕ್ರಿ ಅಂತ ಹೇಳಿದ್ದೀನಿ. ಹುಡುಕ್ತೀವಿ ಅಂತ ಹೇಳವ್ರೆ. ಆಧಾರ ಪಾಕ್ ಪರ ಘೋಷಣೆ ಕೂಗಿದ ಆರೋಪದ ಮೇಲೆ ಮಂಗಳೂರಿನಲ್ಲಿ ಒಬ್ಬಾತನ ಕೊಲೆ ಮಾಡಿದ ಆರೋಪ ಎದುರಾಗಿದೆ. ಮಂಗಳೂರಿನ ಕುಡುಪು ಎಂಬಲ್ಲಿ ಏಪ್ರಿಲ್ 27ರಂದು ವ್ಯಕ್ತಿಯೊಬ್ಬರ ಮೃತದೇಹ ಪತ್ತೆಯಾಗಿತ್ತು. ಘಟನೆ ಸಂಬಂಧ ಒಟ್ಟು 15 ಮಂದಿಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕುಡುಪು ದೇಗುಲದ ಬಳಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತಿದ್ದಾಗ ಅಲ್ಲಿಗೆ ಬಂದ ವ್ಯಕ್ತಿಯೊಬ್ಬ ಸಚಿನ್ ಎಂಬಾತನ ಜೊತೆ ಕಿರಿಕ್ ತೆಗೆದಿದ್ದಾನಂತೆ. ಆ ಬಳಿಕ ಅಲ್ಲಿದ್ದವರು ಸೇರಿ ಹಲ್ಲೆಯನ್ನ ಮಾಡಿದ್ದಾರೆ. ಸೂಕ್ಷ್ಮ ಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಕಮಿಷನರ್ ಅನುಪಮ್ ಅಗರ್ವಾಲ್, ಈಗಾಗಲೇ 15 ಜನರನ್ನ ವಶಕ್ಕೆ ಪಡೆದಿದ್ದೀವಿ. ಮಾಜಿ ಕಾರ್ಪೊರೇಟರ್ ಒಬ್ಬರ ಪತಿಯೂ ಕೂಡ ಘಟನೆಯಲ್ಲಿ ಭಾಗಿಯಾಗಿರುವ ಬಗ್ಗೆ ಮಾಹಿತಿ ನಮಗೆ ಸಿಕ್ಕಿದೆ. ಪಾಕ್ ಪರ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಮೃತನ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಈ ಬಗ್ಗೆ ವಿಚಾರಣೆಯನ್ನ ನಡೀತಾ ಇದೆ ಅಂತ ಹೇಳಿದ್ರು. ಅಲ್ಲಿ ಸಚಿನ್ ಒಬ್ಬ ಆರೋಪಿ, ಅವ್ರ ಜೊತೆಗೆ ಅವ್ರದ್ದು ಜಗಳ ಆಗ್ತದೆ. ಸಚಿನ್ಗೆ ಜಗಳ ನೋಡಿ ಅವರು ಸಹಚರಿಗಳು ಕೂಡ ಅವ್ರಿಗೆ ಜಾಯಿನ್ ಮಾಡ್ತಾರೆ. ಆಮೇಲೆ ಅವ್ರ ಮೇಲೆ ಕೈ ಕಾಲಿಂದ ಹಲ್ಲೆ ಮಾಡ್ತಾರೆ. ಒಂದು ದೊಣ್ಣೆ ಇರ್ತದೆ, ಆ ದೊಣ್ಣೆಯಿಂದ ಅವರು ಕೂಡ ಬೆಕ್ಕ ಮೇಲೆ ಹಲ್ಲೆ ಮಾಡ್ತಾರೆ. ನಂತರ ಅವರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಇನ್ನೂ ಸಾಕಷ್ಟು ಜನ ಅವ್ರಿಗೆ ಜಾಯಿನ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಸೊ ಈ ರೀತಿ ನಮ್ಮ ಪ್ರಾರಂಭಿಕ ಮಾಹಿತಿ ಪ್ರಕಾರ ಸುಮಾರು ಒಂದು 30 ಜನ ಈ ರೀತಿ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಹಲ್ಲೆದು ಶಾಕ್ದಿಂದ ಅವರು ತೀರ್ಕೊಂಡಿದ್ದಾರೆ. ಸೊ ವಾಮಂಜೂರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 37/25 ಕೇಸ್ ದಾಖಲು ಮಾಡಿದ್ದೀವಿ. ಈ ಕೇಸಲ್ಲಿ ನಾವು ಈಗ 25 ಜನ ಆರೋಪಿಗಳಿಗೆ ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕಿಂತ ಹೆಚ್ಚು ಆ್ಯಕ್ಚುಲಿ ಆರೋಪಿಗೆ ಐಡೆಂಟಿಫೈ ಮಾಡಿದ್ದೀವಿ. ಈಗಾಗಲೇ 15 ಜನರಿಗೆ ನಾವು ವಶಪಡಿಸ್ಕೊಂಡಿದ್ದೀವಿ. ಅವ್ರಿಗೆ ಈಗ ನಾವು ಜುಡಿಷಿಯಲ್ ಕಸ್ಟಡಿ ಕಳಿಸ್ಲಿಕ್ಕೆ ಪ್ರೊಸೀಜರ್. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿ ಬಳಿಕ ಸೇನೆ ಫುಲ್ ಅಲರ್ಟ್ ಆಗಿದೆ. ಎಲ್ಒಸಿ ಉದ್ದಕ್ಕೂ ಸೇನೆ ಭಾರೀ ಅಲರ್ಟ್ ಆಗಿದ್ದು, ಜಮ್ಮು ಮತ್ತು ಕಾಶ್ಮೀರದ ವಿವಿಧ ಸ್ಥಳಗಳಲ್ಲಿ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿವೆ. ಬಿಎಸ್ಎಫ್ನಿಂದ ಕೂಂಬಿಂಗ್ ಕಾರ್ಯಾಚರಣೆ ಮುಂದುವರೆದಿದ್ದು, ಉತ್ತರ ಕಾಶ್ಮೀರದಲ್ಲಿ ಇಂಚಿಂಚೂ ಶೋಧವನ್ನು ನಡೆಸಲಾಗ್ತಾ ಇದೆ. ಉಗ್ರರಿಗಾಗಿ ಸೇನೆ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇದೆ. ಎಲ್ಒಸಿಯಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ನಡೀತಾ ಇದೆ. ಹೀಗಾಗಿ ನಾಗರಿಕರ ರಕ್ಷಣೆಗೆ ಸರ್ಕಾರ ಮುಂದಾಗಿದ್ದು, ಬಂಕರ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ನೆಲ ಮಹಡಿಯಲ್ಲಿ ಜನರ ರಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದ್ದು, ಎಲ್ಒಸಿ ಅಕ್ಕಪಕ್ಕದಲ್ಲಿ 15ರಿಂದ 16 ಅಡಿ ಎತ್ತರದ ರಕ್ಷಣಾ ಬಂಕರ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಂಕರ್ ಮೇಲೆ 1 ಅಡಿ ಎತ್ತರದಷ್ಟು ಟೆರೆಸ್ ಇದ್ದು, ಟೆರೆಸ್ ಮೇಲೆ ಮಣ್ಣು ಕಲ್ಲುಗಳ ಹೊದಿಕೆಯನ್ನು ಹಾಕಲಾಗಿದೆ. ಗುಂಡಿನ ದಾಳಿ ನಡೆದರೂ ಯಾವುದೇ ಅಪಾಯ ಇಲ್ಲ. ಉಗ್ರರ ದಾಳಿ ನಡೆಯುವ ಆತಂಕದ ಹಿನ್ನೆಲೆ ಕಾಶ್ಮೀರದಲ್ಲಿ ಕೆಲವು ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಒಟ್ಟು 48 ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿರುವಂಥದ್ದು. ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಜಮ್ಮು ಕಾಶ್ಮೀರದ ಕಣಿವೆಯ 87 ತಾಣಗಳಿಗೆ ಪ್ರವಾಸಿಗರು ಭೇಟಿಯನ್ನು ಕೊಡಬಹುದು. ಆದರೆ 48 ತಾಣಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ ಅಂತ ಹೇಳಿದರು. ಕಾಶ್ಮೀರದಲ್ಲಿನ ಉಗ್ರರ ದಾಳಿ ಇಡೀ ದೇಶ ನೋವಿನಲ್ಲಿರುವಂತೆ ಮಾಡಿಬಿಟ್ಟಿದೆ. ಹೀಗಾಗಿ ಹಲವು ಡಾನ್ಸ್ ಅಂಡ್ ಮ್ಯೂಸಿಕ್ ಕಾನ್ಸರ್ಟ್ಗಳು ಕ್ಯಾನ್ಸಲ್ ಆಗಿದೆ. ಲಂಡನ್ನಲ್ಲಿ ಮೇ 4 ಹಾಗೂ 5ರಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದರಲ್ಲಿ ಸಲ್ಮಾನ್, ಮಾಧುರಿ, ದಿಶಾ ಪಠಾಣಿ ಸೇರಿದಂತೆ ಹಲವಾರು ತಾರೆಯರು ಪಾಲ್ಗೊಳ್ಳಬೇಕಾಗಿತ್ತು. ಕಾರ್ಯಕ್ರಮದ ಟಿಕೆಟ್ಗಳು ಕೂಡ ಆಲ್ರೆಡಿ ಸೇಲ್ ಆಗಿದ್ವು. ಇದೀಗ ಕಾಶ್ಮೀರದಲ್ಲಿ ನಡೆದಂಥ ಕರಾಳ ಘಟನೆಯ ಕಾರಣ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ. ಜೊತೆಗೆ ಶ್ರೇಯಾ ಘೋಷಾಲ್ ತಮ್ಮ ಮ್ಯೂಸಿಕಲ್ ಕಾನ್ಸರ್ಟ್ ಅನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಮ್ಯೂಸಿಕಲ್ ಡೈರೆಕ್ಟರ್ ಅನಿರುದ್ಧ್ ಕೂಡ ತಮ್ಮ ಕಾರ್ಯಕ್ರಮವನ್ನು ರದ್ದು ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಿಗದಿಯಾಗಿದ್ದ ಕರಾವಳಿ ಉತ್ಸವವನ್ನು ರದ್ದು ಮಾಡಲಾಗಿದೆ. ಮೇ 4ರಿಂದ 8ರ ತನಕ ಜಿಲ್ಲೆಯಲ್ಲಿ ಕರಾವಳಿ ಉತ್ಸವ ಆಯೋಜನೆಯಾಗಿತ್ತು. ಆದರೆ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದ ಉತ್ಸವವನ್ನು ಭದ್ರತೆಯ ದೃಷ್ಟಿಯಿಂದ ಸರ್ಕಾರವೇ ಕೈಬಿಟ್ಟಿದೆ.